ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನ ಸಂಸೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕಳಕೋಡು ಗ್ರಾಮದ ಈಚಲಹೊಳೆ ಗ್ರಾಮದ ಜನರಿಗೆ ಹಲವು ವರ್ಷಗಳಿಂದ ರಸ್ತೆ ಸಂಪರ್ಕ ಇಲ್ಲದೆ ಅಲ್ಲಿನ ಜನರು ಹುಷಾರಿಲ್ಲ ಅಂದರೆ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಬೇಕಾದರೂ ಜೋಳಿಗೆಯಲ್ಲಿ ಹೊತ್ತುಕೊಂಡು ಹೋಗಬೇಕು. ಇಂಥ ಸ್ಥಿತಿಯಲ್ಲಿ ಈ ಗ್ರಾಮದ ಜನರು ಜೀವನ ಸಾಗಿಸುತ್ತಿದ್ದಾರೆ. ಅದೇ ರೀತಿ ಕೃಷಿ ಮಾಡಿದ ಅಡಿಕೆ, ಭತ್ತ, ಕಾಫಿ, ಮೆಣಸು ಇದನ್ನೆಲ್ಲ ಹೊತ್ತುಕೊಂಡೇ ಬರಬೇಕು. ಇಂಥ ಪರಿಸ್ಥಿತಿ ಇಲ್ಲಿನ ಗ್ರಾಮಸ್ಥರಿಗೆ. ನಾವು ಹಲವು ಬಾರಿ ಜನಪ್ರತಿನಿಧಿಗಳಿಗೆ ಹಾಗೂ ಸರ್ಕಾರದ ಗಮನಕ್ಕೂ ತಂದರೂ ಯಾವುದಕ್ಕೂ ಸ್ಪಂದಿಸಿಲ್ಲ. ಹಿಂದಿನ ಸರ್ಕಾರ ಇದ್ದಾಗ ಎಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಪ್ರಸಾರ ಮಾಡಿದರೂ ಸರ್ಕಾರ ಆಗಲಿ ಜನಪ್ರತಿನಿಧಿಗಳಾಗಲಿ ಸ್ಪಂದಿಸಲಿಲ್ಲ. ಕೆಲವು ತಿಂಗಳ ಹಿಂದೆ ಈಚಲಹೊಳೆಯಿಂದ ಶೇಷಮ್ಮ ಎಂಬುವರಿಗೆ ತುಂಬಾ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಕೂಡಲೇ ಅಲ್ಲಿನ ಗ್ರಾಮದ ಜನರು ಜೋಳಿಗೆಯನ್ನು ಕಟ್ಟಿ ಹೊತ್ತುಕೊಂಡು ಹಾಸ್ಪಿಟಲ್ಗೆ ಬರುವಾಗ ತುಂಬ ಮಳೆ ಗಾಳಿಯಿಂದ ತುಂಬಾನೇ ಕಷ್ಟ ಆಗಿತ್ತು. ಈ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮದಲ್ಲಿ ಪ್ರಸಾರವಾಗುತ್ತಿದ್ದಂತೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದರು. ನಮ್ಮ ರಸ್ತೆ ಬಗ್ಗೆ ಮನವಿ ಮಾಡಿದಾಗ ನಾವು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸರ್ಕಾರದ ಗಮನಕ್ಕೆ ತರುತ್ತೇವೆ ಎಂದು ಹೇಳಿ ಹೋದವರು ಮತ್ತೆ ನಮ್ಮ ಕಡೆ ಬಂದೇ ಇಲ್ಲ. ಈಗ ಆಡಳಿತದಲ್ಲಿ ಇರೋದು ಕಾಂಗ್ರೆಸ್ ಸರ್ಕಾರ. ಈ ಸಂದರ್ಭದಲ್ಲಿ ಈ ಚಳುವಳಿಯ ಜೋಳಿಗೆಯನ್ನು ಹೊತ್ತುಕೊಂಡು ಬರುವ ಪತ್ರಿಕಾ ಮಾಧ್ಯಮದಲ್ಲಿ ಪ್ರಸಾರ ಆಗುತ್ತಿದ್ದಂತೆ ಎಚ್ಚೆತ್ತುಕೊಂಡ ನಮ್ಮ ಮೂಡಿಗೆರೆ ಶಾಸಕಿಯವರಾದ ನಯನಾ ಮೋಟಮ್ಮನವರು ಕೂಡಲೇ ಕಳಸಾ ತಾಲೂಕಿನ ಶಾಸಕಿಯರ ಸಹಾಯಕರಾದ ಸಂಶುದ್ದೀನ್ ಅವರಿಗೆ ಸೂಚನೆ ನೀಡಿದಾಗ ಕೂಡಲೇ ಸ್ಥಳಕ್ಕೆ ಬಂದ ಕಳಸಾದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೇಣಿಕ್ ಜೈನ್ ಮತ್ತು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವಿಶ್ವನಾಥ್ ಹಾಗೂ ಸುಜಿತ್ ಬೆಳ್ಳ, ಶ್ರೀನಿವಾಸ್ ಪೂಜಾರಿ ಭೇಟಿ ನೀಡಿ ಸ್ಥಳವನ್ನು ಪರಿಶೀಲನೆ ಮಾಡಿ ಕೂಡಲೇ ಶಾಸಕರ ಗಮನಕ್ಕೆ ತಂದಾಗ ಮೂಡಿಗೆರೆ ಶಾಸಕರು ಕೂಡಲೇ ರಸ್ತೆಯ ಕಾಮಗಾರಿ ಮಾಡಬೇಕು ಎಂದು ಸೂಚನೆ ನೀಡಿದರು. ಕಾಮಗಾರಿಯು ಭರದಿಂದ ಸಾಗಿದೆ. ಇನ್ನು ಕೇವಲ 2 ದಿನದ ಒಳಗಡೆ ಕಾಮಗಾರಿ ಪೂರ್ಣಗೊಳ್ಳಲಿದೆ. ಅಲ್ಲಿನ ಗ್ರಾಮಸ್ಥರುಗಳಾದ ಬೋಬಯ್ಯ, ಶೇಷಮ್ಮ ಹಾಗೂ ಅವರ ಮಕ್ಕಳು ನಮ್ಮ ತಂದೆಗೆ 95 ವರ್ಷಗಳಿಂದಲೂ ನಮ್ಮ ಗ್ರಾಮಕ್ಕೆ ರಸ್ತೆನೇ ಇರಲಿಲ್ಲ. ಈಗ ಆ ಭಾಗ್ಯ ನಮ್ಮ ಮೂಡಿಗೆರೆ ಶಾಸಕಿಯರಾದ ನಯನಾ ಮೋಟಮ್ಮ ಹಾಗೂ ನಮ್ಮ ಕಳಸದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೇಣಿಕ್ ಜೈನ್ ಮತ್ತು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ವಿಶ್ವನಾಥ್, ಸುಜಿತ್ ಬೆಳ್ಳ, ಶ್ರೀನಿವಾಸ್ ಪೂಜಾರಿ, ನವೀನ್ ಕಳಕೋಡು ಹಾಗೂ ಅತಿ ಹೆಚ್ಚಿನ ಪ್ರಯತ್ನವೇ ನಮ್ಮ ಪತ್ರಿಕಾ ಮಾಧ್ಯಮದವರು. ಅವರಿಗೆ ಈಚಲಹೊಳೆ ಗ್ರಾಮಸ್ಥರಿಂದ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಗ್ರಾಮಸ್ಥರಾದ ಬೋಬಯ್ಯ, ಶೇಷಮ್ಮ, ಚಂದ್ರಯ್ಯ, ರಮೇಶ್, ದೇವರಾಜ್ ಈ ಸಂದರ್ಭದಲ್ಲಿ ಇದ್ದರು. ಅಜ್ಜ, ಈಗ ಹೊಸ ರಸ್ತೆ ಎಲ್ಲ ಆಗಿದೆ, ಎಷ್ಟು ಖುಷಿ ಆಗ್ತಿದೆ ನಿಮಗೆ? ಅವ್ರಿಗೆ ಭಾರಿ ಖುಷಿ ಆಗ್ತದೆ. ಹಿಂದಿಂದ ನಾವು ಯಾವುದು ರೋಡು ಇಲ್ಲ, ಯಾವುದು ಇಲ್ಲ. ಇಲ್ಲಿ ನಾವು ಕಾಲ್ನಡಿಗೆಯಲ್ಲಿ ತಿರುಗ್ತಿದ್ದು, ಮಳೆ ಗಾಳಿ ಕಾಯಿಲೆ ಬಂದರು ಹೊತ್ತಿಗೊಂದು ಜೋಡಿ ಕಟ್ಟಿ ಹೊತ್ತು ಬಸ್ ಎತ್ತಿತ್ತು. ಈಗ ಅಂತೂ ಹೊಸ ರೋಡ್ ಬಂದಿದೆ, ನಮ್ಮ ಭಾರಿ ಸಂತೋಷ. ಈಗ ನಿಮಗೆ ಎಷ್ಟು ವರ್ಷ ಅಜ್ಜ? 95. ಮೊದಲಿಂದ ನಿಮಗೆ ರೋಡಿಂದ ಇರಲಿಲ್ಲ? 95 ವರ್ಷ ಆದರೂ ರೋಡ್ ಇರಲ್ಲ. ಈಗ ನಿಮಗೆ ರೋಡಿನ ಭಾಗ್ಯ ಸಿಕ್ಕಿದೆ. ಭಾರಿ ಗೆಲುವಾದ ರೋಡ್ ಬಂತು. ಭಾರಿ ಈಗ ರಸ್ತೆ ಮಾಡಿಕೊಟ್ಟಿದ್ದಾರಲ್ಲ, ಅವ್ರಿಗೆ ಏನು ಹೇಳ್ತೀರಾ ನೀವು? ಧನ್ಯವಾದ ಹೇಳ್ತೀವಿ. ನಿಮ್ಮ ಹೆಸರು? ಬೋಬಯ್ಯ. ಕಳಕೋಡು ಗ್ರಾಮದ ಈಚಲಹೊಳೆಯಲ್ಲಿಗೆ ಸಾಧಾರಣ ಈ ಗಳಿಗೆವರೆಗೂ ರಸ್ತೆ ಇರಲಿಲ್ಲ. ಇದನ್ನು ನಾವು ಮಳೆಗಾಲದಲ್ಲಿ ಕಮ್ಮಳಿಯಲ್ಲಿ ಒಬ್ಬ ಹೆಂಗಸನ್ನು ಹೊತ್ಕೊಂಡು ಹೋದದನ್ನು ನೋಡಿ ಮಾಧ್ಯಮದ ಮುಖಾಂತರ ನೋಡಿದಾಗ ನಮಗೂ ಅಯ್ಯೋ ಅನಿಸಿ ನಾವು ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿಂದ ನಮ್ಮ ಶಾಸಕರಾದಂಥ ನಯನಾ ಮೇಡಮ್ನವ್ರಿಗೆ ಗಮನಕ್ಕೆ ತಂದು ಅವರು ಈ ಪರಿಸ್ಥಿತಿನೆಲ್ಲ ನೋಡಿ ನಮಗೆ ರಸ್ತೆ ಮಾಡೋದಕ್ಕೋಸ್ಕರ ಶ್ರಮಪಟ್ಟು ನಾವು ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಿ ಈ ದಿವಸ ರಸ್ತೆ ಪೂರ್ಣಗೊಂಡಿದೆ. ಆದರೆ ಇಲ್ಲಿರಬೇಕಂತ 6-7 ಮನೆಗೆ ಈ ತನಕ ಯಾವುದೇ ಸರ್ಕಾರ ಬಂದು ರಸ್ತೆನೇ ಇರಲಿಲ್ಲ. ಇಲ್ಲಿ ಸಾಧಾರಣ 90-95 ವರ್ಷದ ಪ್ರಾಯದ 4-5 ಜನ ಇದ್ದಾರೆ. ಅವರಿಗೆ ರಸ್ತೆ ಅನ್ನೋದು ಏನನ್ನೋದು ಈ ಊರಿಂದ ಹೊರಗಡೆ ಹೋಗಿಯೇ ಗೊತ್ತಿಲ್ಲ. ಇವತ್ತು ಅವರ ಮನಸ್ಸಿಗೆ ಒಂದು ಹಬ್ಬದ ವಾತಾವರಣ ಇವತ್ತು ಸೃಷ್ಟಿಯಾಗಿದೆ ರಸ್ತೆಯೆಲ್ಲ ನೋಡಿಬಿಟ್ಟು. ಇನ್ನು ಮುಂದೆ ನಾನು ಸಹಕಾರನೂ ಇದಕ್ಕೆ ಕೊಡ್ತೀವಿ. ನಾವು ಇದು ತುಂಬ ಸಾರಿ ಈಗ ಈ ಮಾಧ್ಯಮದಲ್ಲಿ ಬಂದ ಮೇಲೆ ನಾವು ಈ ಮನೆಗಳಿಗೆ ಒಂದು 2-3 ಸಾರಿ ಭೇಟಿ ಕೊಟ್ಟು ಆ ಪರಿಸ್ಥಿತಿಯನ್ನು ನಾವು ಆಲೋಚನೆ ಮಾಡಿ ಶಾಸಕರ ಗಮನಕ್ಕೆ ತಂದು ಶಾಸಕರು ಅದನ್ನು ಸ್ಪಂದಿಸಿ ಇವತ್ತು ಈ ವ್ಯವಸ್ಥೆಯನ್ನು ಮಾಡಿಕೊಡೋದಕ್ಕೆ ನಾವು ಇವತ್ತು ಶಾಸಕರಿಗೆ ಈ ಮನೆಯವರ ಪರವಾಗಿ ಗ್ರಾಮಸ್ಥರ ಪರವಾಗಿ ಅಭಿನಂದನೆ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಈಗ ರಸ್ತೆ ಕಾಮಗಾರಿ ಎಲ್ಲಿ ತನಕ ಬಂತು ಸರ್? ಈಚಲಹೊಳೆವರೆಗೆ ಬಂದಿದೆ. ಇನ್ನೂ 1-2 ದಿವಸದ ಕಾಮಗಾರಿ ಬಾಕಿ ಇದೆ.
ಇದುವರೆಗೆ ರೋಡ್ ಇರಲಿಲ್ಲ, ಏನೋ ಹೊಸ ಎಮ್ ಎಲ್ ಬಂದು ಅಂತೂ ರೋಡ್ ರೆಡಿ ಮಾಡಿದ್ದಾರೆ, ಅಂತೂ ಮಾಡ್ತಾಯಿದ್ದಾರೆ, ತೊಂದರೆ ಇಲ್ಲ. ಇದುವರೆಗೆ ಒಂದು ರೋಡ್ ಇಲ್ಲದೆ ಹೊತ್ಕೊಂಡು ಹೋಗ್ಬೇಕಿತ್ತು ಎಲ್ಲ ಸೊತ್ತುಗಳನ್ನು, ಈಗ ತೊಂದರೆ ಇಲ್ಲ ಅಂತ ಆಗಿದೆ. ಈಗ ತುಂಬಾ ವರ್ಷಗಳಿಂದ ತುಂಬಾ ನೀವು ವರ್ಷಗಳು. ತಗೊಂಡು ಹೋಗ್ತಾ ಇದ್ರಿ, ಹಾ. ಹೊತ್ಕೊಂಡೇ ಹೋಗೋದಲ್ವಾ? ಹೌದು. ಈಗ ರಸ್ತೆ ಮಾಡಿಕೊಟ್ಟಿದ್ದಾರೆ ಹೊಸ MLA ಅವರು. ಹೊಸ ಎಮ್ ಎಲ್ ರಸ್ತೆ ಮಾಡಿಕೊಟ್ಟಿದ್ದಾರೆ, ಹಾಗಾಗಿ ಅವರಿಗೆ ಧನ್ಯವಾದಗಳು. ಸ್ವಾಮಿ TV ಅವರಿಗೂ ಅಷ್ಟೇ ಧನ್ಯವಾದಗಳು. ನಿಮ್ಮ ಹೆಸರು? ನನ್ನ ಚಂದ್ರಯ್ಯ ಅಂತ. ಹೆಬ್ಬರಗೆದ್ದೆಯಿಂದ ಈಚಲೊಳಗೆ ಇಷ್ಟವರೆಗೆ ರೋಡ್ ಆಗಿದೆ. ರೋಡ್ ಆಗಿದ್ದಕ್ಕೆ ನಮಗೆ ಭಾರಿ ಅನುಕೂಲ ಆಗಿದೆ. ಯಾಕಂದರೆ ಹಿಂದೆ ನಮ್ಮ ತಾಯಿನೂ ಜೋಲಿ ಕಟ್ಟಿ ಅವತ್ತು ನೋಡ್ತಿದ್ದು, ಅಪ್ಪನೂ ಅಷ್ಟೇ 90-95 ವರ್ಷ ಆಯಿತು. ಅದೇ ರೀತಿ ನಿನ್ನ ಮುಂದೆನೂ ಅದೇ ಥರ ಆವಾಗ ಆತಿಥ್ಯನ ಅಷ್ಟಾಗತ್ತೆ. ಇದು ಶಾಸಕರಾಗಿದ್ದಂಥ ನಯನ ಮೋಟಮ್ಮನವರು ಬಂದು ನಮಗೊಂದು ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಆಗ ಇಲ್ಲಿ ಶಾಸಕರಾಗಿರೋಂಥ ಇಲ್ಲಿ ಎಲ್ಲರಿಗೂ ಅಷ್ಟೇ, ನಾವು ಎಲ್ಲ ಮಾಧ್ಯಮದವರಿಗೂ ಅಷ್ಟೇ, ಇಲ್ಲಿದ್ದವರಿಗೂ ಅಷ್ಟೇ, ಎಲ್ಲರಿಗೂ ಒಳ್ಳೆಯ ಇದರ ಧನ್ಯವಾದಗಳನ್ನು ತಿಳಿಸ್ತೀನಿ. ಇದುವರೆಗೂ ನಮ್ಮ ರೋಡಿನ ವ್ಯವಸ್ಥೆ ಯಾವುದೂ ಇರಲಿಲ್ಲ. ಈಗಿನ ಹೊಸ ಸರ್ಕಾರ ಬಂದು ನಮ್ಮ ನಯನ ಮೋಟಮ್ಮ ಅವರಿಗೆ ನಾವು ಮನವಿ ಮಾಡಿಕೊಂಡಾಗ ನಾವೊಂದು ರೋಡಿನ ವ್ಯವಸ್ಥೆಯನ್ನು ಮಾಡಿ ನಮಗೆ ಒಂದು ರೋಡನ್ನು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳು. ಮತ್ತು ಅದೇ ರೀತಿ ನಮ್ಮ ಇಲ್ಲಿ ಮಾಡಿರ್ತಕ್ಕಂಥ ಇವರು TV ಚಾನಲರು ಇರ್ಬೋದು, ಮಾಧ್ಯಮದವರು ಪ್ರತಿಯೊಬ್ಬರು ಯಾರಿದ್ದನ್ನು ಕೂಡ ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ನಾನು ಹೇಳ್ತಾ ಇದ್ದೀನಿ. ಇವತ್ತಿನ ದಿವಸ ನಾವು ಇವತ್ತು ಈ ಸ್ಥಿತಿಲಿ ಇರಬೇಕಾದ್ರೆ ಈಗಿನ ಸರ್ಕಾರನೇ ಒಂದು ವ್ಯವಸ್ಥೆ ಮಾಡಿ ಕೊಟ್ಟಿದೆ ಅಂತ ಹೇಳಿ ನಾನು ಇದು ಮಾಡ್ತಾ ಇದ್ದೀನಿ. ಈಗ ಎಷ್ಟೋ ವರ್ಷಗಳಿಂದ ನೀವು ಜೋಳಿಗೆ ಕಟ್ಕೊಂಡೇ ಹೋಗ್ತಾ ಇದ್ರಿ ಸರ್. ಹೌದು. ಇದ್ರ ಬಗ್ಗೆ ನೀವು ಜೋಳಿಗೆ ಈಗ ಎಷ್ಟು ಖುಷಿ ಆಗ್ತಾ ಇದೆ? ಖುಷಿ ಆಗ್ತಾ ಇದೆ. ಈಗ ಜೋಳಿಗೆ ಒಂದು ಅವಶ್ಯಕತೆ ಬರಲಿಕ್ಕಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಇಷ್ಟು ವರ್ಷದಿಂದನೂ ಜೋಳಿಗೆಲ್ಲೇ ನಾವು ಏನೇ ಕಷ್ಟ ಅದನ್ನು ಕೂಡ ಜೋಳಿಗೆಲ್ಲೇ ಕರ್ಕೊಂಡು ಹೋಗ್ತಾ ಇದ್ದು. ನಿನ್ನ ಮುಂದೆ ಅಂಥ ಕಷ್ಟ ಬರಲಿಕ್ಕಿಲ್ಲ ಅಂತೇಳಿ ನಾನು ಇವಾಗ ನಂಬಿಕೆ ಉಂಟು. ಎಲ್ಲರಿಗೂ, ಮಾಧ್ಯಮದವರಿಗೂ, ಪ್ರತಿಯೊಬ್ಬರಿಗೂ ಯಾರು ನಮ್ಮ ರೋಡಿಗೆ ಹೆಲ್ಪ್ ಮಾಡಿದಾರೋ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನು ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಹೆಸರು? ನನ್ನ ಹೆಸರು ರಮೇಶ್ ಅಂತ ಹೇಳಿ. ನನ್ನ ಹೆಸರು ನವೀನ್ ಅಂತ, ಕಳ್ಕೋಡು ಗ್ರಾಮ, ಕಳ್ಕೋಡು ವಾಸಿ. ನಾನು ಹೇಳಕ್ಕೆ ಬಯಸೋದಿಷ್ಟೇ, ನಾನೊಂದು ಹೆಚ್ಚು ಕಡಿಮೆ 8-10 ವರ್ಷದಿಂದ ಎಲ್ಲ ರಾಜಕಾರಣಿಗಳ ಹತ್ರನೂ ಬೇಡ್ಕೊತ ಇದ್ದೆ, ಅದು ಈಚಲೊಳಗೆ ಒಂದು ರಸ್ತೆ ಮಾಡ್ಕೊಳ್ಳಿ, ಒಟ್ಟಿನಲ್ಲಿ ನಮ್ಮ ಗ್ರಾಮನ ಅಭಿವೃದ್ಧಿ ಮಾಡಿಕೊಡಿ ಅಂತ. ಅದರಲ್ಲೂ ಈಚಲೊಳೆ ಅಂತ ಹೇಳಿದ್ರೆ 1 ಕಿಲೋಮೀಟ್ರು ಅವರೆಲ್ಲ ತಲೆ ಮೇಲೆ ಬರಬೇಕಿತ್ತು. ಮಳೆಗಾಲ ಸ್ಟಾರ್ಟ್ ಆಯ್ತು ಅಂದರೆ ಪಾಪ ಲಾಸ್ಟ್ ಟೈಮು ಮಾಧ್ಯಮದಲ್ಲೂ ಪ್ರಸಾರ ಹೋಗಿತ್ತು 2-3 ಬಾರಿ. ಅಜ್ಜಿನೆಲ್ಲ ಜೋಲಿ ಕಟ್ಟಿ ಹೊತ್ಕೊಂಬಂದು ನಮ್ಮ ಯಾವುದೇ ಶಾಸಕರು ಬಂದರೂ ಇಲ್ಲಿವರೆಗೆ ಮಾಡಿಕೊಟ್ಟಿರಲಿಲ್ಲ. ಹೇಳಬೇಕಂದ್ರೆ ನಯನ ಮೋಟಮ್ಮ ಇಸ್ ಗ್ರೇಟ್. ಯಾಕಂತ ಹೇಳಿದ್ರೆ ಈ ಮಾಧ್ಯಮದಲ್ಲಿ ಬಂದು ಎಷ್ಟೋ ಸ್ವಲ್ಪ ಟೈಮ್ ಆಗಿತ್ತು, ಅದ್ರ ಮೇಲೆ ಅವರು ಇದು ಕಾಂಗ್ರೆಸ್ಸಿಂದ ಮುಖಂಡರನ್ನು ಕಳಿಸಿ ಅಲ್ಲಿ ಬಂದು ಅಲ್ಲಿ ಜಾಗ ಪರಿಶೀಲನೆ ಮಾಡಿ, ಅವರು PA ಕೂಡ ಕಳಿಸಿ ಆ ಜಾಗನ ಪರಿಶೀಲನೆ ಮಾಡಿ ಪಾಪ ಈಚಲೊಳೆ ಅವರಿಗೆ 95 ವರ್ಷ ಅಂತೆ, ಅಲ್ಲಿ ಬೋಬಣ್ಣ ಅಂತವರಿಗೆ ಅಷ್ಟು ವರ್ಷದಿಂದನೂ ಅವರು ಅಲ್ಲಿ ಹಾಗೆ ತಲೆ ಮೇಲೆ ಹೊತ್ತು ತಿರುಗಾಡ್ತಿದ್ರು. ಆದರೆ ಅವ್ರಿಗೆ ಏನೂ ಇದು ಸಿಕ್ಕಿರಲಿಲ್ಲ. ಈ ವರ್ಷ ಏನೋ ನಯನ ಮೇಡಮ್ ಅವರು ಮನಸ್ಸು ಮಾಡಿ ರಸ್ತೆ ಮಾಡಿಕೊಟ್ಟಿದ್ದಾರೆ.
ಆಮೇಲೆ ಇನ್ನೂ ಒಂದು ಖುಷಿ ಏನಪ್ಪ ಅಂತ ಹೇಳಿದ್ರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದಂಥ ಶ್ರೇಣಿಕ್ ಅವರು ನಾನು ಒಂದೇ ಒಂದು ಫೋನ್ ಮಾಡೋಕೆ ನಾನು 10 ವರ್ಷದಿಂದ ಗೋಳಾಡ್ತಿದ್ದೆ, ಎಲ್ಲ ರಾಜಕಾರಣಿಗಳ ಹತ್ರನೂ ಹೇಳಿದೆ. ಆದರೆ ಅವರಿಗೆ ಫೋನ್ ಮಾಡಿ 20 ದಿನದಲ್ಲಿ ನನಗೆ ರಸ್ತೆ ಮಾಡಿಸ್ಕೊಟ್ರು. ನಾನು ನಿಜವಾಗ್ಲೂ ಹೃದಯಪೂರ್ವಕವಾಗಿ ಅವರಿಗೆ ಧನ್ಯವಾದ ಹೇಳ್ತೀನಿ. ಮತ್ತು ಮೇಡಮ್ಮು ಕೂಡ, ಯಾಕಂದರೆ ಒಬ್ಬ ಜನಪ್ರತಿನಿಧಿಯಾಗಿ ಇಷ್ಟು ಜವಾಬ್ದಾರಿ ತಗೊಂತಾರೆ ಅಂತ ಹೇಳ್ಕೊಂಡು ನಾನು ಅಂದ್ಕೊಂಡಿರಲಿಲ್ಲ. ನಂಗೆ ತುಂಬ ಖುಷಿ ಆಯಿತು. ಹೀಗೆ ಅವರು ಕಾರ್ಯ ಮುಂದುವರಿತಾ ಇರಲಿ ಅಂತ ಹೇಳೋಕ್ಕೆ ಬಯಸ್ತೀನಿ. ಮತ್ತು ಇನ್ನು ಹೇಳ್ಬೇಕಂದ್ರೆ ಪತ್ರಿಕಾ ಮಾಧ್ಯಮದವರು ಅವರು ತುಂಬಾ ಸ್ಪಂದಿಸಿದ್ದಾರೆ ನನಗೆ. ನಾನು ಕರೆದಾಗೆಲ್ಲ ಬಂದಿದ್ದಾರೆ ನನ್ನ ಜೊತೆಲಿ. ಆಮೇಲೆ ಎಲ್ಲ ಇದರಲ್ಲೂ ಆಗಿರ್ಬೋದು, ಎಲ್ಲ ಇದರಲ್ಲೂ ಇದು ಮಾಡಿದ್ರು, ಪತ್ರಿಕೆಯಲ್ಲಾಗಿರ್ಬೋದು ಮಾಡಿ ಅವರ ಶ್ರಮದಿಂದ ಈ ಲೆವೆಲಿಗೆ ರಸ್ತೆ ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಇದು ಗ್ರಾಮಸ್ಥರ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಪರವಾಗಿ ಮಾಧ್ಯಮ ಮಿತ್ರರಿಗೆ ಧನ್ಯವಾದ ಹೇಳೋಕ್ಕೆ ಬಯಸ್ತೀನಿ ನಾನು.